ಇದನ್ನು ಪಟ್ಟಣ ಪಂಚಾಯತ್ ಕಾರ್ಯಕ್ರಮದಿಂದ ಪಟ್ಟಣ ಆಗಿದೆ. ಈಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ. ಈ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ಗೊತ್ತಿರುವಂತೆ 75 ವರ್ಷಗಳಿಂದ ಅವಕಾಶ ಸಿಕ್ಕಾಗಲೆಲ್ಲ ಬಡವರ ಪರ ಕೆಲಸ ಮಾಡ್ಕೊಂಡು ಬಂದಿದೆ. ಈ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಇಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ತೋರಿಸ್ಕೊಟ್ಟಿದೆ. ಈಗ ನೀವು 10 ವರ್ಷ 11 ವರ್ಷ ಈಗ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಯಾರಿಗೆ ಅವ್ರು ಕೆಲಸ ಮಾಡ್ತಾರೆ, ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟೊತ್ತಾಗ್ಲೇ ಗೊತ್ತಾಗಿರ್ಬೇಕು. ಬರೀ ಊಟಾಣಿಕೆ ಪಕ್ಷ ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷ ನಿಜವಾದ ಕಾಂಗ್ರೆಸ್ ಕೆಲಸ ಮಾಡುವಂತ ಪಕ್ಷ, ಓನ್ಲಿ ಜನರಿಗೆ ಕೆಲಸ ಮಾಡುವಂತ ಪಕ್ಷ ಕಾಂಗ್ರೆಸ್. ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡಬೇಕಾದ್ರೆ ದೇಶದಲ್ಲೇ ಚರ್ಚೆ ಆಗಿರಬಹುದು. ಜನಗಳ ಸೋಂಬೇರಿಗಳಾಗ ಒಂದು ಕಡೆ, ಆರ್ಥಿಕ ಮೆಟ್ಟುಗಳಿಂದ ಇನ್ನೊಂದು ಕಡೆ, ಇದು ಮಾಡುವ ಒಂದಿನ ಕಡೆ ಬಹಳಷ್ಟು ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಇದರ ವಿರುದ್ಧ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಆದ್ರೂ ಈ ದೇಶದಲ್ಲಿ ಬಡವರು ತಂತ್ರಿಸ್ತಾ ಇದ್ದಾರೆ, ಬೆಲೆ ತಂತ್ರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೊಡ್ತೀವಿ, ಸಹಾಯ ಮಾಡೇ ಮಾಡ್ತೀವಿ ಅಂತ ಹೇಳಿ ಬಹಳ ದೊಡ್ಡ ಇವತ್ತು ನಿಮಗೆ 5 ಗ್ಯಾರಂಟಿಗಳನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇಡೀ ಕರ್ನಾಟಕ ಸರ್ಕಾರ ನಿಮ್ಮ ಮನೆಗೆ ತಂದು ಕೊಟ್ಟಿದೆ. ಇದೆಲ್ಲ ಹೀಗೆ ನಡ್ಕೊಂಡು ಹೋಗ್ಬೇಕು. ನಿಮ್ಗೆಲ್ಲ ಇದೇ ಪ್ರಯೋಜನ ಪಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಕಾಂಗ್ರೆಸ್ಗೆ ಮತ ಕೊಟ್ಟು ಗೆಲ್ಲಿಸಲೇಬೇಕು. ನಿಮಗೆ ಒಳ್ಳೆ ಅವಕಾಶ ಬಂದಿದೆ. ಹಿಂದಿನ ಚುನಾವಣೆಯಲ್ಲಿ ಧರ್ಮಾಂತರಗಳಿಂದ ನಾನು ಗೆಲ್ಲಕ್ಕಾಗಲಿಲ್ಲ. ನಾನು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಯಲ್ಲಿ ಬಹಳ ಮತ ಬರಲಿಲ್ಲ. ಆದ್ರೂ ಕೂಡ 6,25,000 ಮತಗಳು ನೀವೆಲ್ಲ ಪಕ್ಷಕ್ಕೆ ಕೊಟ್ಟಿದ್ದೀರಾ. ಇದು ಇತಿಹಾಸ. ಯಾಕಂದ್ರೆ 45 ವರ್ಷಗಳ ಚುನಾವಣೆ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಮತಗಳು ಬಂದಿರಲಿಲ್ಲ. 4 ಲಕ್ಷ ಯಾವತ್ತೂ ದಾಟಲಿಲ್ಲ. ನನಗೆ 6,25,000 ನೀವೆಲ್ಲ ಕೊಟ್ಟಿದ್ದೀರಾ. ಅವರಿಬ್ಬರ ಕಾಂಬಿನೇಷನ್ ಇಂದ ಅವ್ರಿಗೆ ಗೆಲುವಾಗಿರ್ಬೋದು. ಆದ್ರೆ ಜನಗಳ ಆಶೀರ್ವಾದ ನನ್ನ ಮೇಲೆ ಇದು ತೋರಿಸ್ಕೊಂಡಿದೆ. ಇದೇ ರೀತಿ ಆಶೀರ್ವಾದವನ್ನ ನಮ್ಮ ಹಳ್ಳಿಗೊಂಡ್ರೆ ನಾವೆಲ್ಲ ನಿಮ್ಮೆಲ್ಲ ಗುಣಿಯಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ಆಭಾರಿಯಾಗಿದ್ದಾರೆ. ನೀವೆಲ್ಲ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿ ಗೆಲ್ಸೋದಕ್ಕೆ ನೀವು ಕಷ್ಟಪಟ್ಟು ಗೆಲ್ಸ್ಬೇಕಂತ ಹೇಳಿ ನಾನು ಹೇಳ್ಕೊಂಡು ನನ್ನ ಮಾತನ್ನು ಜೈ ಕರ್ನಾಟಕ.